ನಮಸ್ಕಾರ ಎಲ್ಲರಿಗೂ. ನಮ್ಮ ಯೂಟ್ಯೂಬ್ ಚಾನಲ್ ಕಲಾತ್ಮಕ ಚಿತ್ರಣಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ನಾವು ಇಂದು ವಿಮಾನದಲ್ಲಿ ಟಾಯ್ಲೆಟ್ ಹೇಗೆ ಕೆಲಸ ಮಾಡುತ್ತೆ ಎನ್ನುವುದರ ಕುರಿತು ಕೆಲವು ಮಾಹಿತಿಗಳನ್ನು ತಿಳಿಸಿಕೊಡುತ್ತೇವೆ. ನೀವು ವಿಮಾನದಲ್ಲಿ ಪ್ರಯಾಣ ಮಾಡಿದ್ದೀರಾ? ವಿಮಾನದಲ್ಲಿ ಟಾಯ್ಲೆಟ್ ಬಳಸಿದ್ದರೂ ಕೂಡ ನಿಮಗೆ ಒಂದು ಪ್ರಶ್ನೆ ಕಾಡಿರಬಹುದು, ಈ ಆಕಾಶದಲ್ಲಿ ಹಾರುವ ವಿಮಾನದ ಒಳಗಿನ ಟಾಯ್ಲೆಟ್ ಹೇಗೆ ಕೆಲಸ ಮಾಡುತ್ತದೆ ಅಂತ. ವಿಮಾನದ ಟಾಯ್ಲೆಟ್ಗಳು ನಾವು ನೆಲದಲ್ಲಿ ಬಳಸುವ ಟಾಯ್ಲೆಟ್ಗಳಿಗಿಂತ ತುಂಬ ಭಿನ್ನವಾಗಿದೆ. ಇದರಲ್ಲಿ ಬಳಸುವುದು ವ್ಯಾಕ್ಯೂಮ್ ಟಾಯ್ಲೆಟ್, ಅಂದರೆ ನಿರ್ವಾತ ಒತ್ತಡವನ್ನು ಬಳಸಿಕೊಂಡು ತ್ಯಾಜ್ಯವನ್ನು ಹಿಂದಕ್ಕೆ ಎಳೆಯುವ ವ್ಯವಸ್ಥೆ. ವಿಮಾನದಲ್ಲಿ ನೀರು ಕಡಿಮೆ ಇರುತ್ತದೆ, ಹೀಗಾಗಿ ನಾರ್ಮಲ್ ಟಾಯ್ಲೆಟ್ನಂತೆ ಇದು ಕೆಲಸ ಮಾಡುವುದಿಲ್ಲ. ನೀವು ಫ್ಲಶ್ ಬಟನ್ ಒತ್ತಿದ ತಕ್ಷಣ ಜೋರಾದ ಸೌಂಡ್ ಬರುತ್ತದೆ. ಇದು ವ್ಯಾಕ್ಯೂಮ್ ಪಂಪ್ ಕೆಲಸ ಮಾಡುತ್ತಿರುವ ಶಬ್ದ. ಹಾಗಾದರೆ ನೀವು ಯೋಚಿಸುತ್ತಿರಬಹುದು, ಈ ತ್ಯಾಜ್ಯವು ಎಲ್ಲಿ ಹೋಗುತ್ತೆ ಅಂತ. ಎಲ್ಲರಲ್ಲೂ ಒಂದು ತಪ್ಪು ಕಲ್ಪನೆ ಇದೆ, ವಿಮಾನದ ಟಾಯ್ಲೆಟ್ನ ತ್ಯಾಜ್ಯವು ವಿಮಾನದಿಂದ ಹೊರಗೆ ಬೀಳುತ್ತದೆ ಎಂಬುದು. ಇದು ಹಾಗಲ್ಲ. ನಿಜವಾಗಿ ಇದು ಅಟ್ಮಾಸ್ಫಿಯರ್ನಿಂದ ಹೊರಗೆ ಬರುವುದಿಲ್ಲ. ಆಧುನಿಕ ವಿಮಾನ ಶೌಚಾಲಯಗಳನ್ನು ಭದ್ರವಾದ ಮತ್ತು ಮುಚ್ಚಿದ ಹೋಲ್ಡಿಂಗ್ ಟ್ಯಾಂಕ್ ವ್ಯವಸ್ಥೆಯೊಂದಿಗೆ ವಿನ್ಯಾಸಗೊಳಿಸಲಾಗಿದೆ. ಶೌಚಾಲಯಗಳಿಂದ ಬರುವ ತ್ಯಾಜ್ಯವನ್ನು ವಿಮಾನದೊಳಗಿನ ಈ ಹೋಲ್ಡಿಂಗ್ ಟ್ಯಾಂಕ್ನಲ್ಲಿ ಸಂಗ್ರಹಿಸಲಾಗುತ್ತದೆ. ಈ ಟ್ಯಾಂಕನ್ನು ಗಾಳಿ ಆಡದಂತೆ ಮತ್ತು ಸುರಕ್ಷಿತವಾಗಿ ವಿನ್ಯಾಸಗೊಳಿಸಲಾಗಿದೆ ಮತ್ತು ಇದು ಹಾರಾಟದ ಉದ್ದಕ್ಕೂ ಮುಚ್ಚಿರಲಾಗುತ್ತದೆ. ವಿಮಾನ ಇಳಿಯುವಾಗ ವಿಮಾನ ನಿಲ್ದಾಣದಲ್ಲಿರುವ ನೆಲದ ಸಿಬ್ಬಂದಿಗಳು ಹೋಲ್ಡಿಂಗ್ ಟ್ಯಾಂಕ್ನಿಂದ ತ್ಯಾಜ್ಯವನ್ನು ಸುರಕ್ಷಿತವಾಗಿ ಮತ್ತು ಆರೋಗ್ಯಕರವಾಗಿ ಖಾಲಿ ಮಾಡಲು ವಿಶೇಷ ಉಪಕರಣಗಳನ್ನು ಬಳಸುತ್ತಾರೆ. ಇನ್ನು ವಿಮಾನದ ಟಾಯ್ಲೆಟ್ಗಳು ಅತ್ಯಂತ ಸುರಕ್ಷಿತವಾಗಿದ್ದು, ಪ್ರತಿ ಪ್ರಯಾಣದ ಬಳಿಕ ಅದನ್ನು ಸ್ವಚ್ಛ ಮಾಡಲಾಗುತ್ತದೆ ಮತ್ತು ಹೊರಗಡೆ ಬಿಸಿಯಾದ ಹವಾ ಇರುವುದರಿಂದ ಬ್ಯಾಕ್ಟೀರಿಯಾ ಹಬ್ಬುವ ಸಾಧ್ಯತೆಯೂ ಕಡಿಮೆ ಇರುತ್ತದೆ. ವಿಮಾನದಿಂದ ನೀಲಿ ಮಂಜುಗಡ್ಡೆ ಬೀಳುವ ವರದಿಗಳು ಹಿಂದೆ ಕೇಳಿಬಂದಿದೆ. ಬ್ಲೂ ಐಸ್ ಎಂಬುದು ವಿಮಾನದ ತ್ಯಾಜ್ಯ ವ್ಯವಸ್ಥೆಯಿಂದ ಸೋರಿಕೆಯಾದ ಹೆಪ್ಪುಗಟ್ಟಿದ ತ್ಯಾಜ್ಯ ವಸ್ತುಗಳನ್ನು ವಿವರಿಸಲು ಬಳಸುವ ಪದ. ನೆಲದ ಮೇಲಿನ ಜನರಿಗೆ ಇದು ಏನು ಎಂದು ತಿಳಿದಿರುವುದಿಲ್ಲ. ವಾಸ್ತವದಲ್ಲಿ ಇಂತಹ ಘಟನೆಗಳು ಅತ್ಯಂತ ಅಪರೂಪ. ವಿಮಾನಯಾನ ಸಂಸ್ಥೆಗಳು ಮತ್ತು ವಾಯುಯಾನ ಅಧಿಕಾರಿಗಳು ಇಂತಹ ಘಟನೆಗಳನ್ನು ಬಹಳ ಗಂಭೀರವಾಗಿ ಪರಿಗಣಿಸುತ್ತಾರೆ ಮತ್ತು ಭವಿಷ್ಯದಲ್ಲಿ ಅವು ಸಂಭವಿಸದಂತೆ ತಡೆಯಲು ಅವುಗಳನ್ನು ಸಂಪೂರ್ಣವಾಗಿ ತನಿಖೆ ಮಾಡಿ ಕಾರ್ಯರೂಪಕ್ಕೆ ತರುತ್ತಾರೆ. ಹೀಗೆ ವಿಮಾನದ ಟಾಯ್ಲೆಟ್ಗಳು ವಿಜ್ಞಾನ ಮತ್ತು ತಂತ್ರಜ್ಞಾನದಿಂದ ಸೇಫ್ ಆಗಿ ಕಾರ್ಯನಿರ್ವಹಿಸುತ್ತದೆ. ಮುಂದಿನ ವಿಡಿಯೋದಲ್ಲಿ ಇನ್ನೂ ಹಲವು ಉಪಯುಕ್ತ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರುತ್ತೇವೆ. ಅಲ್ಲಿಯವರೆಗೂ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೆಚ್ಚು ಜನರಿಗೆ ಶೇರ್ ಮಾಡಿ. ಧನ್ಯವಾದಗಳು.